ಅಪ್ಲಿಕೇಶನ್. ನಾನು ಶಿವಪ್ರಸಾದ್, ಕಲೇಶ್ವರ ಕಾರ್ ಇಂಡಸ್ಟ್ರಿ ಆ್ಯಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ರಾಯಲ್ CSP ಬ್ರ್ಯಾಂಡ್ ಇದೆ, ಅದ್ರ ಓನರ್ ಮಾತಾಡ್ತಾ ಇದ್ದೀನಿ. ಒಂದು ನಾರ್ಮಲಿ ಪೌಡ್ರ್ ಮ್ಯಾನ್ಯೂರ್ ಇರ್ತಾ ಇತ್ತು ಮೊದಲು, ನೀಮ್ ಪೌಡ್ರ್ ಮಾಡ್ತಾ ಇದ್ವಿ. ಸೊ ಮ್ಯಾನ್ಯೂರ್ ಮತ್ತು ನೀಮ್ ಪೌಡ್ರ್ ಮಿಕ್ಸ್ ಮಾಡಿ ಒಂದು ಕಾಂಬಿನೇಷನಲ್ಲಿ ಏನಾದರೂ ಮಾಡಬೇಕು ಅಂತ ಹುಡುಕ್ತಾ ಇದ್ವಿ. ಮತ್ತು ಜೊತೆಗೆ ನಮಗೆ ಗ್ರಾನ್ಯೂಲ್ ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬಂತು. ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಗ್ರಾನ್ಯೂಲ್ ಮಾಡೋದ್ರಿಂದ ಒಂದು ಏನಾಗುತ್ತೆ, ನಮಗೆ ಬಳಕೆ ಒಂದು ತುಂಬ ಸುಲಭ ಆಗುತ್ತೆ. ಅಪ್ಲಿಕೇಶನ್ ಏನಿದೆ, ಅಪ್ಲಿಕೇಶನ್ ಈಗ ನಮ್ಗೆ ಪೌಡ್ರ್ ಫಾರ್ಮಲ್ಲಿ ಇರುವಾಗ ಅದು ಬಳಕೆ ಮಾಡೋದು ಕಷ್ಟವಾಗುತ್ತೆ. ಮತ್ತು ಅದನ್ನು ಗುಂಡಿ ತೆಗೆದು ಬಗದೆ ಹಾಕಬೇಕು. ಗ್ರಾನ್ಯೂಲ್ ಫಾರ್ಮಲ್ಲಿ ಇರೋದನ್ನು ಅಪ್ಲೈ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಒಂದು ಪೌಡ್ರ್ ಫಾರ್ಮಲ್ಲಿ ನಮಗೆ ಬೇಕಿರುವಂಥ ನ್ಯೂಟ್ರಿಯೆಂಟ್ಸನ್ನು ಆ್ಯಡ್ ಮಾಡಲಿಕ್ಕೆ, ಹೋಲ್ಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ನಮಗೆ ಗ್ರಾನ್ಯೂಲ್ ಫಾರ್ಮಲ್ಲಿ ಅದನ್ನು ಹೋಲ್ಡ್ ಮಾಡಲಿಕ್ಕೆ ತುಂಬ ಸುಲಭ ಅಂತ ಅನಿಸುತ್ತೆ. ಜೊತೆಗೆ ನೀಮ್ ಪೌಡ್ರನ್ನ ಹಾಕಬೇಕು ಅಂತ ಏನಿದ್ರು 1 kg ಅಥವಾ ಅರ್ಧ kg ಹಾಕೋರಿಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇತ್ತು, 1 kg ಹಾಕಬೇಕಾ ಅಂತ. ಸೊ ಗೊಬ್ಬರದ ಜೊತೆಗೆ ನೀಮ್ ಪೌಡ್ರು ಕೂಡ ಒಂದು ಮಿಕ್ಸ್ ಮಾಡಿ ಕೊಟ್ಟರೆ ಹಾಕಬೇಕು ಅನ್ನೋರ ಮನಸ್ಥಿತಿಗೆ ಹಾಕಿದಾಗ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಇದನ್ನು ಹೊಸ ಪ್ರಾಡಕ್ಟ್ಗಳನ್ನು ಇಟ್ಕೊಂಡಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇದು ಒಂದು ಹಾಪರ್ ಏನು ಬರುತ್ತೆ, ಫ್ರಂಟ್ ಹಾಪರು. ಈ ಹಾಪರಲ್ಲಿ ನಾವು ಏನೇನು ಮೆಟೀರಿಯಲ್ ಹಾಕಬೇಕು ಅನ್ನೋದನ್ನು ಸೊ ಡಿಸೈಡ್ ಮಾಡ್ತೀವಿ. ಸೊ ನಾವು ಯಾವ ಪ್ರಾಡಕ್ಟ್ ಮಾಡಬೇಕು, ಇವಾಗ ಒಂದು 7 ರಿಂದ 8 ಪ್ರಾಡಕ್ಟ್ಗಳನ್ನು ಮಾಡ್ತಾಯಿದ್ದೀವಿ. ಪ್ಯೂರ್ ಕ್ಯಾಲ್ಶಿಯಂ ಗ್ರ್ಯಾನ್ಯೂಲ್ಸ್, ಡೋಲಮೈಟ್ ಗ್ರ್ಯಾನ್ಯೂಲ್ಸನ್ನು ಮಾಡ್ತಾಯಿದ್ದೀವಿ. ಸೊ ಡೋಲಮೈಟಲ್ಲಿ ಒಂದು ಕ್ಯಾಲ್ಶಿಯಮು ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಇರುತ್ತೆ. ಸೊ ಪ್ಯೂರ್ ಡೋಲಮೈಟ್ ಗ್ರ್ಯಾನ್ಯೂಲ್ಸನ್ನು ಮಾಡ್ತಾಯಿದ್ದೀವಿ. ಸೊ 30% ನೀಮ್ ಮಿಕ್ಸ್ಡ್ ಡೋಲಮೈಟ್ ಗ್ರ್ಯಾನ್ಯೂಲ್ಸ್ ಮಾಡ್ತಾಯಿದ್ದೀವಿ. ಸೊ ಹಾಗೆಯೇ ಮೆಗ್ನೀಷಿಯಂ ಸಲ್ಫೇಟ್, ಪ್ಯೂರ್ ಮೆಗ್ನೀಷಿಯಂ ಸಲ್ಫೇಟ್ ಗ್ರ್ಯಾನ್ಯೂಲ್ದು ಮತ್ತು 30% ನೀಮ್ ಪೌಡ್ರ್ ಮಿಕ್ಸ್ಡ್ ಗ್ರ್ಯಾನ್ಯೂಲ್ ಮಾಡ್ತಾಯಿದ್ದೀವಿ. ಸೊ ಜಿಪ್ಸಮ್ಮು ಹಾಗೆಯೇ ಪ್ಯೂರ್ ಜಿಪ್ಸಮ್ ಗ್ರ್ಯಾನ್ಯೂಲ್ಸು ಮತ್ತು 30% ಮತ್ತು 50%. ಸೊ ಗ್ರ್ಯಾನ್ಯೂಲು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಜೊತೆಗೆ ಒಂದು ಫೈನಲ್ ಪ್ರಾಡಕ್ಟ್ SS ಗೋಲ್ಡ್ ಅಂತ. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಜೊತೆಗೆ ಕಂಪ್ಲೀಟಾಗಿ ನಾವು ಸಾವಯವ ಗೊಬ್ಬರ, ಬೇವಿನ ಬೀಜದ ಪುಡಿ, ಸುಣ್ಣ, ಜಿಪ್ಸಮ್ಮು, ಸೊ ಎಲ್ಲ ಕಾಂಬಿನೇಷನಲ್ಲಿ ಒಂದು ಅದ್ಭುತವಾದ ಪ್ರಾಡಕ್ಟ್ ಈ ಸಣ್ಣ ಅಡಿಕೆ ಗಿಡಗಳಿಗೆ ಅಥವಾ ಫಸಲು ಬರ್ತಿರೋ ಅಡಿಕೆ ಗಿಡಗಳಿಗೆ ಮೆನ್ಯೂರ್ ಜೊತೆ ನೀಮ್ ಪೌಡ್ರ್ ಸಪ್ಲೈ ಆಗೋ ಥರ ಒಂದು ಪ್ರಾಡಕ್ಟನ್ನು ಮಾಡ್ತಾಯಿದ್ವಿ. ಸೊ ಯಾವ ಪ್ರಾಡಕ್ಟನ್ನು ಮಾಡ್ತೀವಿ ಅಂತ ಡಿಸೈಡ್ ಮಾಡಿದಾಗ ನಮಗೆ ಇಷ್ಟಿಷ್ಟು kg ಹಾಕಬೇಕು ಅಂತ ಒಂದು ಕಾಂಬಿನೇಷನ್ ಇರುತ್ತೆ. ಸೊ ನೇರವಾಗಿ ನಾವು ನೋಡ್ತಾ ಇದ್ದೀರಲ್ವ, ಇದರಲ್ಲಿ ಈ ಮಿನಿ ಹಾಪರ್ ಒಳಗಡೆ ಹಾಕ್ತಾರೆ. ಸೊ ಅದು ಚಿಕ್ಕದು 2 mm ಸೀವರ್, ಅದು ಸ್ಕ್ರೀನರ್ ಅಂತ ಕರಿತೀವಿ, ಜರಡಿ ಅಂತ ಕರಿತೀವಲ್ವ. ಸೊ ಅಲ್ಲಿ ಜರಡಿ ಆಗುತ್ತೆ. ಪ್ಯೂರ್ ಜರಡಿ ಆಗಿದ್ದಂಥ ಪೌಡ್ರು ನೇರವಾಗಿ ಇಲ್ಲಿ ಬ್ಲೆಂಡರಿಗೆ ಬರುತ್ತೆ. ಸೊ ಇಲ್ಲಿ ಬ್ಲೆಂಡರಿಗೆ ಬಂದ ಮೇಲೆ ಬ್ಲೆಂಡರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಕಂಪ್ಲೀಟ್ ಎಲ್ಲ ಮೆಟೀರಿಯಲ್ಲು ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ನಾವು ಯಾವ್ಯಾವ ಮೈಕ್ರೋ ನ್ಯೂಟ್ರಿಯೆಂಟನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಥವಾ ನಾವು ಅದಕ್ಕೆ ಸ್ಪೆಸಿಫಿಕ್ಕಾಗಿ ಏನನ್ನು ಸೇರಿಸ್ಬೇಕು ಅಂದ್ಕೊಳ್ತೀವಿ, ಅದೆಲ್ಲದನ್ನು ಇಲ್ಲ ಬ್ಲೆಂಡರಲ್ಲಿ ಮಿಕ್ಸ್ ಮಾಡ್ತೀವಿ. ಸೊ ಇಟ್ಸ್ ಜಸ್ಟ್ ಲೈಕ್ ಮಿಕ್ಸಿ ಥರ. ಇದು ನಮಗೆ ಯಾವುದು ಬೇಕ್ರಿಗಳಲ್ಲಿ ಬ್ರೆಡ್ ಕಲಿಸೋದು ನೋಡಿರ್ತಾರಲ್ಲ, ಸೊ ಆ ಥರ ಬ್ಲೆಂಡರಲ್ಲಿ ಮಿಕ್ಸ್ ಆಗುತ್ತೆ. ಸೊ ಬ್ಲೆಂಡರಲ್ಲಿ ಮಿಕ್ಸ್ ಆಗಿರೋ ಅಂಥದ್ದು ನೇರವಾಗಿ ಗ್ರ್ಯಾನ್ಯೂಲ್ಗೆ ಹೋಗುತ್ತೆ. ಸೊ ಗ್ರ್ಯಾನ್ಯೂಲ್ ಮಿಷಿನ್ಗೆ ಹೋಗ್ಬಿಟ್ಟು ಅಲ್ಲಿ ಗ್ರ್ಯಾನ್ಯೂಲ್ಸ್ ಆಗುತ್ತೆ. ಸೊ ಗ್ರ್ಯಾನ್ಯೂಲ್ಸ್ ಆಗಿದ್ದು ನೆಕ್ಸ್ಟ್ ಕೆಳಗಡೆ ಶೇಪರ್ ಮಿಷಿನಿಗೆ ಬರುತ್ತೆ, ಅಲ್ಲಿ ನಮಗೆ ಶೇಪ್ ಆಗುತ್ತೆ. ಸೊ ಏನು ಗ್ರ್ಯಾನ್ಯೂಲ್ಸು ನಮಗೆ ಇಷ್ಟು ಇದರಲ್ಲಿ ರೌಂಡ್ ಶೇಪಿಗೆ ಬರಬೇಕು. ಎಗೈನ್ ಆ ಶೇಪ್ ಆಗೋ ಜಾಗದಲ್ಲಿ ಮತ್ತೆ ನಮ್ಗೆ ಏನೆಲ್ಲ ಆ್ಯಡ್ ಮಾಡ್ಬೋದು, ಅದು ಮೇಲ್ಗಡೆ ಕೋಟಿಂಗ್. ಇದು ಒಂದು ಮೆಟೀರಿಯಲ್ ಒಳಗಡೆ ಮಿಕ್ಸ್ ಮಾಡಲಿಕ್ಕೆ ಏನು ಸೇರಿಸ್ಬೇಕು ಇಲ್ಲಿ ಸೇರಿಸ್ಕೊಳ್ತೀವಿ. ಮೆಟೀರಿಯಲ್ ಮೇಲ್ಗಡೆ ಏನು ಕೋಟ್ ಮಾಡಬೇಕು ಹೊರಗಡೆ ಅದನ್ನು ಆ ಶೇಪರಲ್ಲಿ ನಾವು ಕೋಟ್ ಮಾಡ್ಕೊಳ್ತೀವಿ. ಸೊ ಅಲ್ಲಿ ಕೋಟ್ ಮಾಡ್ಕೊಂಡಿದ್ದಂಥದ್ದು ನಮಗೆ ಈ ಓವನ್ ಹೊಲೆಯಿಂದ ಬಂದು ಹಾಟ್ ಡ್ರಮ್ಮಿಗೆ ಬರುತ್ತೆ. ಸೊ ಈ ಹಾಟ್ ಡ್ರಮ್ಮಿಂದ ನೇರವಾಗಿ ಕೂಲಿಂಗ್ ಡ್ರಮ್ಮಿಗೆ ಬರುತ್ತೆ. ಸೊ ಮಾಯಿಶ್ಚರ್ ಎಲ್ಲ ಡ್ರೈ ಆಗಿ ಕೂಲಿಂಗ್ ಡ್ರಮ್ಮಲ್ಲಿ ಕೂಲ್ ಆಗಿಬಿಟ್ಟು ಸೊ ಅಲ್ಲಿ ಮತ್ತೆ ಜರಡಿಯಾಗಿ ಎಲ್ಲ ಒಂದೇ ಸೇಮ್ ಸೈಜ್ ಜರಡಿ ಆಗಿಬಿಟ್ಟು ಹೊರಗಡೆ ಔಟ್ಪುಟ್ ಬರುತ್ತೆ. ಸೊ ನಾವು ಯಾವ ಪ್ರಾಡಕ್ಟನ್ನು ಯಾವ್ಯಾವ ಬ್ಯಾಗಿಗೆ ಮಾಡಬೇಕು ಆ ಥರ ಬ್ಯಾಗಲ್ಲಿ ಮಾಡ್ತಾಯಿದ್ದೀವಿ. ಸೊ ತುಂಬ ಈಸಿ ಅಪ್ಲಿಕೇಶನ್ನು. ಕಳೆದ 6 ತಿಂಗಳಿಂದ ಇದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿಬಿಟ್ಟು ರೈತರುಗಳಿಗೆ ಕೊಡೋ ಅಂಥದ್ದು. ಸೊ ಯೂಶ್ವಲಿ ನಮಗೆ ಏನಾಗ್ತಾಯಿತ್ತು, ಇದರಿಂದ ತುಂಬ ಜನ ಡೋಲಮೈಟ್ ಅಥವಾ ಕ್ಯಾಲ್ಶಿಯಂ ಗ್ರ್ಯಾನ್ಯೂಲ್ಸ್ ಮಾಡ್ತಾ ಇರೋರು ತುಂಬ ಕಂಪ್ನಿಗಳಿದೆ. ಸೊ ಯಾರು ನೀಮ್ ಮಿಕ್ಸ್ಡ್ ಡೋಲಮೈಟನ್ನು ಯಾರೂ ಇದುವರೆಗೂ ಮಾಡಿರಲಿಲ್ಲ. ಸೊ ನಾವ್ಯಾಕೆ ಮಾಡಬಾರ್ದು ಫಸ್ಟ್ ಟೈಮ್ ಅಂತ ಈ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ವಿ. ಸೊ ಡೋಲಮೈಟ್ ಹಾಕೋದ್ರ ಜೊತೆಗೆ ಎಲ್ಲ ಭೂಮಿ ತುಂಬ ನೀಮ್ ಪೌಡ್ರು ಹಾಕ್ತಾರೆ, ಜೊತೆಗೆ ಅದಕ್ಕೆ ಸ್ವಲ್ಪ ಮೈಕ್ರೋ ನ್ಯೂಟ್ರಿಯೆಂಟ್ ಆ್ಯಡ್ ಮಾಡಿಬಿಟ್ಟು ಯಾಕೆ ಕೊಡಬಾರ್ದು ಅಂತೇಳಿ ಪ್ಯೂರ್ ಡೋಲಮೈಟು ಸಿಗುತ್ತೆ, ಜೊತೆಗೆ ನೀಮ್ ಮಿಕ್ಸ್ಡ್ ಡೋಲಮೈಟು ಸಿಗುತ್ತೆ. ಸೊ ಒಂದು ಇಲ್ಲಿ ಕಾಸ್ಟ್ ಡಿಫ್ರೆನ್ಸ್ ಆಗುತ್ತೆ. ಇವಾಗ ಯೂಶ್ವಲಿ 4 ರಿಂದ 5 ರೂಪಾಯಿ kg ಒಂದು ಪ್ಯೂರ್ ಡೋಲಮೈಟ್ ಪೌಡ್ರು ನಮಗೆ ರೈತರಿಗೆ ಸಿಗ್ತಾ ಇತ್ತು. ಇದು ನಮಗೆ 10 ರಿಂದ 12 ರೂಪಾಯಿ ತನಕ ಆಗುತ್ತೆ. ಅವರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಪ್ಲಿಕೇಶನ್ ಸುಲಭ ಆಗುತ್ತೆ. ಸೊ ಈ ಕಾಸ್ಟ್ ಅವ್ರು ನಮಗೆ 7-8 ರೂಪಾಯಿ ಜಾಸ್ತಿ ಕೊಡ್ತಾ ಇದಾರಲ್ವಾ, ಈ ಕೊಡ್ತಾ ಇರೋದು ಅವ್ರಿಗೆ ಲಾಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಅಡಿಷನಲ್ ಆಗಿ ಇನ್ನು ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಬರೀ ಡೋಲಮೈಟಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ 2 ಸಿಗ್ತಾ ಇತ್ತು. ಸೊ ಅದ್ರ ಜೊತೆ ಇನ್ನು ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಆ್ಯಡ್ ಮಾಡಿಕೊಟ್ರೆ ಅವ್ರಿಗೆ ಕೊಡ್ತಾ ಇರೋ 8 ರೂಪಾಯಿ 9 ರೂಪಾಯಿ ಆ ಪ್ರೊಸೆಸಿಂಗ್ ನಮಗೆ ಗ್ರಾನ್ಯೂಲ್
ಏನು ಗ್ರ್ಯಾನ್ಯುಲ್ ಆಗುತ್ತೆ ಆ ಗ್ರ್ಯಾನ್ಯುಲೇಟ್ರು ಪ್ರೊಸೆಸಿಂಗಿಗೆ ನಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಇನ್ವೆಸ್ಟ್ಮೆಂಟ್ಗೆ ಸ್ವಲ್ಪ ಮಾರ್ಜಿನ್ ಇಟ್ಕೊಂಡಿರ್ತೀವಿ. ಈ ₹8 ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೋಸ್ಕರನೇ ಅವ್ರಿಗೆ ಇನ್ನು ಸ್ವಲ್ಪ ಅಡಿಷನಲ್ ಆಗಿ ಅದೊಂದು ಫರ್ಟಿಲೈಸರ್ ಥರ ಕೊಟ್ಟರೆ, ಬರೀ ಕ್ಯಾಲ್ಸಿಯಂ ಥರ ಕೊಡೋ ಬದಲು ಈ ಕ್ಯಾಲ್ಸಿಯಂ ಕೊಡೋ ಪದ್ಧತಿ ಯಾಕೆ ಬಂತು ಅಂದರೆ pH ವೇರಿಯೇಷನ್ಗೆ. ಮಲೆನಾಡು ಭಾಗದಲ್ಲಿ ಹೆಚ್ಚು pH ಕಡಿಮೆ ಇರುತ್ತೆ, ಕ್ಯಾಲ್ಸಿಯಂ ಹಾಕ್ತಾರೆ. ಬಯಲುಸೀಮೆಯಲ್ಲಿ pH ಜಾಸ್ತಿ ಇರುತ್ತೆ, ಸೊ ಅಲ್ಲಿ ಜಿಪ್ಸಮ್ ಹಾಕ್ತಾರೆ. ಸೊ ಇಲ್ಲಿ ನಮ್ಮ ಮಲೆನಾಡು ಭಾಗದಲ್ಲೆಲ್ಲ ಸ್ವಲ್ಪ ರೈತರು ಬುದ್ಧಿವಂತರಿರೋದ್ರಿಂದ ಆ ಭಾಗದಲ್ಲಿ ಕ್ಯಾಲ್ಸಿಯಂ ನಿರಂತರವಾಗಿ ಬಳಕೆ ಮಾಡ್ತಾರೆ. ಪ್ರತಿ ವರ್ಷಕ್ಕೆ ಒಮ್ಮೆ ಅಥವಾ 2 ಬಾರಿ ಅವರವರ ಅವಶ್ಯಕತೆಗೆ ಅನುಗುಣವಾಗಿ ಮಾಡ್ಕೊಳ್ತಾರೆ. ನಮ್ಮ ಬಯಲುಸೀಮೆಯಲ್ಲಿ ಜಿಪ್ಸಮ್ ಬಳಕೆ ತುಂಬ ಕಡಿಮೆ. ಸೊ ನೀಮ್ ಪೌಡ್ರ್ ಹಾಕಬೇಕು ಅಂತ ಇರೋರಿಗೆ ನೀಮ್ ಪೌಡ್ರ್ ಜೊತೆಗೆ ಜಿಪ್ಸಮ್ ಕೊಟ್ಬಿಟ್ರೆ ಸೊ ನಮಗೆ ಮೈನ್ pH ಬ್ಯಾಲೆನ್ಸ್ ಮಾಡ್ದಂಗೆ ಆಗುತ್ತೆ. ನೀವು ಫಸ್ಟ್ ಭೂಮಿ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಮ್ಗೆ ಓವರಾಲ್ ಇನ್ನೇನೇ ಫರ್ಟಿಲೈಸರ್ಗಳು ಹಾಕಿದ್ರು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ನಮ್ಗೇನಾಗುತ್ತೆ, ಯಾರೋ ಒಬ್ಬ ರೈತರಿಗೆ ಸರ್ 1 ಬ್ಯಾಗ್ ಬೇಕು ಸರ್ 25 kg ಅಂದರೆ ಕೊರಿಯರಲ್ಲಿ ಇಟ್ಟು ಕಳಿಸೋಕ್ಕೆ ತುಂಬ ಕಾಸ್ಟ್ಲಿ ಆಗುತ್ತೆ. ಒಂದೊಂದೇ ಬ್ಯಾಗ್ನ ಕಳಿಸ್ಲಿಕ್ಕೂ ಸಮಸ್ಯೆ ಆಗುತ್ತೆ. ನಮಗೆ ಕಳಿಸ್ಲಿಕ್ಕೆ ಪ್ರಾಬ್ಲಮ್ ಇಲ್ಲ, ಬಟ್ ರೈತರಿಗೆ ಹೇಳಿದ್ರು ಸರ್ ನನಗೆ ಇವಾಗ ಎಕ್ಸಾಂಪಲ್ ನಮ್ದು ಇವಾಗ ಕಾಟಿಂಗ್ನರೆ ಹಳ್ಳಿ, ಇಲ್ಲಿಂದ VRL ಎಲ್ಲಿ ಬರುತ್ತೆ ಅಂದರೆ ಕಡೂರು, 22 ಕಿಲೋಮೀಟ್ರ್ ಕಡೂರು. ರೈತರುಗಳು ಜಾಸ್ತಿ ಸಮಸ್ಯೆಗಳು ಹೇಳ್ಕೊಳ್ತಾ ಇತ್ತಂತ ಇದು. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಒಂದು FPOಗಳಿಗೆ ಮತ್ತು ಸೊಸೈಟಿಗಳಿಗೆ ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಎಲ್ಲರಿಗೂ ಪ್ರಪೋಸಲ್ ಕೂಡ ಕೊಟ್ಟಿದ್ದೀವಿ. ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೂಡ ಬಂದಿದೆ. ಅಕಸ್ಮಾತ್ ನಾವು ರೀಚ್ ಆಗದೆ ಇರೋವಂಥ FPO ಅಥವಾ ಸೊಸೈಟಿಗಳಿದ್ದರೆ ದಯವಿಟ್ಟು ಕೆಳಗಡೆ ನಮ್ಮ ನಂಬರ್ ಇದೆ, ನಮ್ಮ ಮ್ಯಾನೇಜರ್ಗಳ ನಂಬರ್ಗಳಿದೆ, ದಯವಿಟ್ಟು ಫೋನ್ ಮಾಡಿ ಕೇಳಿ. ನಿಮಗೆ ಸ್ಯಾಂಪಲ್ಸ್ ಬೇಕಾ ಅಥವಾ ಮತ್ತೊಂದು ಏನು ಬೇಕು ನಿಮಗೆ ಕಳಿಸ್ಕೊಡ್ತೀವಿ. ಮತ್ತು ನಮ್ಮವರೊಬ್ಬರು ಬಂದು ಕಂಪ್ಲೀಟಾಗಿ ನಿಮಗೆ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ರೈತರುಗಳಿಗೆ ಪ್ರಾಡಕ್ಟ್ ನಾಲೆಡ್ಜ್ ಹೇಳಿ ಅದನ್ನು ಬಳಕೆ ಮಾಡಿ ಆ ಸುತ್ತಮುತ್ತ ಭಾಗದಲ್ಲಿ ಬೇಕಿರೋ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ಗೆ ಏನಾದರೂ ಅವಕಾಶ ಇದ್ದರೆ ಮಾಡಿಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ಕೊಳ್ತೀವಿ. ಓವರಾಲ್ ಪ್ರೊಸೆಸ್ಸಲ್ಲಿ ಇದು ಓವನ್ ಕೆಲವರು ಗ್ರ್ಯಾನ್ಯುಲನ್ನು ಎಲೆಕ್ಟ್ರಿಕಲ್ಲಿ ಇಟ್ಕೊಂಡಿದ್ದಾರೆ. ಸೊ ನಮ್ಮವ್ರ ಸೈಂಟಿಸ್ಟ್ ಏನಂದರೆ ಎಲೆಕ್ಟ್ರಿಕಲ್ ಬೇಡ, ಸೊ ನಮಗೆ ಏನು ಸೌದೆಯಲ್ಲೇ ಬೇಯುವಂಥದ್ದು ಇರಲಿ ಅಂತ ತುಂಬ ಫೋರ್ಸ್ ಮಾಡಿ ಇದನ್ನೇ ಇಟ್ಕೊಂಡ್ವಿ. ಬಿಕಾಸ್ ಏನಂದರೆ ಎಲೆಕ್ಟ್ರಿಕಲ್ಲಿ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗೋ ಸಾಧ್ಯತೆ ಇರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡ್ವಿ. ಸೊ ಒಂದು ಇದು ಹಾಟ್ ಡ್ರಮ್ ಬರುತ್ತೆ. ಇದು ಎಲೆಕ್ಟ್ರಿಕಲ್ ಕೂಡ ಪ್ರೋಸೆಸ್ ಏನಂದರೆ ಎಲೆಕ್ಟ್ರಿಕಲ್ ಹೀಟ್ ಆಗುತ್ತೆ, ಡ್ರಮ್ ಹೀಟ್ ಆಗುತ್ತೆ, ಡ್ರಮ್ ಹೀಟ್ ಆದಾಗ ಅದು ಡ್ರೈ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಡ್ರಮ್ಮಲ್ಲೂ ಮತ್ತು ಈ ಹಳೆ ಪದ್ಧತಿ ಏನಿತ್ತು ಸೌದೆ ಒಲೆಯಲ್ಲಿ ಬೇಯಿಸುವಂಥದ್ದು, ಸೊ ಆ ಪದ್ಧತಿದು ನ್ಯೂಟ್ರಿಯೆಂಟ್ಸು ತುಂಬ ವೇರಿ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಥರದ್ದು ಚಿಕ್ಕದು ವಿಷಯಗಳನ್ನು ಕನ್ಸಿಡರ್ ಮಾಡಿಕೊಂಡು ಫರ್ಟಿಲೈಸರ್ ಮಾಡ್ತಾಯಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ನೀಮ್ ಪೌಡ್ರ್ ವಿಷಯಕ್ಕೆ ಬಂದರೆ ನೀಮ್ ಪೌಡ್ರು ಇಷ್ಟೇ RPM ಅಲ್ಲಿ ಪುಡಿ ಆಗಬೇಕು, ಇಷ್ಟೇ ದಪ್ಪ ಥಿಕ್ನೆಸ್ಸಲ್ಲಿ ಪುಡಿ ಆಗಬೇಕು, ಪುಡಿ ಮಾಡೋವಂಥ ಮೆಟೀರಿಯಲ್ಲು ಇದೇ ಮೆಟೀರಿಯಲ್ ಪುಡಿ ಮಾಡಿದ್ರೆ ಸೊ ಈವನ್ ಆ ಥರದ ಸಣ್ಣ ವಿಷಯಗಳು ಕೂಡ ನಾವು ಗಮನದಲ್ಲಿಟ್ಕೊಂಡು ಫರ್ಟಿಲೈಸರ್ ಮಾಡುವಾಗ ಮಾಡ್ತೀವಿ. ಟೆಕ್ನಿಕಲ್ ಮೇಜರಾಗಿ ಇವಾಗ ನ್ಯೂಟ್ರಿಯೆಂಟ್ಸ್ ಅನ್ನೋದು ಒಂದು ಭಾಗ ಆದರೆ ಅದನ್ನು ಹೋಲ್ಡ್ ಮಾಡೋದಂದರೆ ಅದನ್ನು ಕಾಪಾಡ್ಕೊಳ್ಳೋದು ಒಂದು ಭಾಗ. ಇವಾಗ ಅದರಲ್ಲಿ ಇರುತ್ತೆ, ಆದರೆ ಪುಡಿ ಮಾಡಿದ ಮೇಲೂ ಅದು ಕೊನೆಗೆ ಪುಡಿಲೂ ಇರುತ್ತಾ ಅನ್ನೋದು ನಮಗೆ ಬೇಕಾಗುತ್ತೆ. ಸೊ ಈ ಥರದ ಸಣ್ಣ ವಿಷಯಗಳನ್ನು ನಾವು ಗಮನದಲ್ಲಿಟ್ಕೊಂಡು ಸೊ ಬ್ಯಾಲೆನ್ಸ್ ಮಾಡ್ತೀವಿ. ಆ ಹಾಟ್ ಡ್ರಮ್ಮಲ್ಲಿ ಕಂಪ್ಲೀಟ್ ಡ್ರೈ ಆಗಿ ಇಲ್ಲಿ ಬಂದ್ಬಿಟ್ಟು ಕೂಲ್ ಆಗುತ್ತೆ, ಕಂಪ್ಲೀಟಾಗಿ ಕೂಲ್ ಆಗುತ್ತೆ. ಕೂಲಾಗಿ ಒಂದೇ ಸೈಜಲ್ಲಿ ಥಿಕ್ನೆಸ್ಸಲ್ಲಿ ಏನು ಬರುತ್ತೆ ಸೊ ಒಂದು ಸೇಮ್ ಸೈಜಲ್ಲಿ ಥಿಕ್ನೆಸ್ ಬರುವಂಥದ್ದು ಇಲ್ಲಿ ಬರುತ್ತೆ. ಒಂದು ನಮಗೆ ಈ ಥರ ಈ ಥರ ಚಿಕ್ಕ ಗ್ರ್ಯಾನ್ಯಲ್ ಕೂಡ ಬರುತ್ತೆ, ಸ್ಮಾಲ್ ಗ್ರ್ಯಾನ್ಯಲ್ಸ್ ಬರುತ್ತೆ. ಸೊ ಇದನ್ನು ನಾವು ಲ್ಯಾಂಡ್ಸ್ಕೇಪಿಗೆ 1 kg 5 kg ಮಾಡಲಿಕ್ಕೆ ಅಂತ ಕೊಡ್ತೀವಿ. ಇದು ಓವರ್ ಸೈಜ್ ಗ್ರ್ಯಾನ್ಯಲ್ಸ್ ಬರುತ್ತೆ. ಸೊ ಈ ಓವರ್ ಸೈಜ್ ಗ್ರ್ಯಾನ್ಯಲ್ಸು ಕೆಲವು ರೈತರುಗಳು ತೊಗೊಂಡೋಗ್ತಾರೆ, ಕೆಲವರು ತರಕಾರಿ ಬೆಳಿಲಿಕ್ಕೆ ಮಡಿಗಳಿಗೆ ಹಾಕಲಿಕ್ಕೆ ಅಂತ ತೊಗೊಂಡೋಗ್ತಾರೆ. ಸೊ ಇನ್ನು ನಮಗೆ ಬೇಸಿಕ್ಲಿ ಇದು ನಮ್ಮದು ಫೈನ್ ಕ್ವಾಲಿಟಿ ಗ್ರ್ಯಾನ್ಯಲ್ಲು. ಸೊ ಇವಾಗ ನಾವೇನು ಮಾಡ್ತಾಯಿದ್ದೀವಿ, ಈ ಗ್ರ್ಯಾನ್ಯಲ್ಸ್ ಬಂದ್ಬಿಟ್ಟು ಆರ್ಗ್ಯಾನಿಕ್ ಮ್ಯಾನ್ಯೂರು ಅಂದರೆ ಸಾವಯವ ಗೊಬ್ಬರದ ಗ್ರ್ಯಾನ್ಯಲ್ಲು. ಇದರಲ್ಲಿ ಏನೆಲ್ಲ ಇರುತ್ತೆ ಅನ್ನೋದಾದರೆ ಸೊ ಲಾಸ್ಟಿಗೆ ಫೈನಲ್ಲಿ ನೀಮ್ ಕೋಟ್ ಮಾಡ್ಯಾರೆ, ಒಳಗಡೆ ನೀಮ್ ಪೌಡ್ರು ಮತ್ತು ಸಾವಯವ ಗೊಬ್ಬರ ಇದೆ. ಸೊ ಈ ಗ್ರ್ಯಾನ್ಯಲ್ಸ್ ಒಳಗೆ ಮಿಕ್ಸ್ ಮಾಡುವಾಗ ಬ್ಲೆಂಡರಲ್ಲಿ ನಮಗೇನೇನು ಬೇಕೋ ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಫೈನಲ್ಲಿ ನಾವು ಈ ನೀಮ್ ಪೌಡ್ರನ್ನ ಎಲ್ಲ ಬ್ಲೆಂಡ್ ಆದಮೇಲೆ ಕೊನೆ ಗ್ರ್ಯಾನ್ಯಲ್ಸನ್ನು ಕೋಟ್ ಮಾಡಿದ್ದೀವಿ. ಸೊ ಗ್ರ್ಯಾನ್ಯಲ್ಸ್ಗೆ ನಮಗೆ ಸುಣ್ಣ ಡೋಲಮೈಟ್ನ ಕೋಟ್ ಮಾಡಿದ್ದೀವಿ. ಸೊ ಓವರಾಲ್ ಒಂದು ಗೊಬ್ಬರ ರೈತ ಬಳಸುವಾಗ ಅವನಿಗೆ ಎಲ್ಲದೂ ಒಂದೇ ಕಡೆ ಸಿಗಬೇಕು, ಇಂಡಿವಿಜುವಲಾಗಿ ಒಂದೊಂದೇ ತೊಗೊಬಾರ್ದು. ಮತ್ತೆ ವಾಪಸ್ ನಾವು NPKಗೆ ಹೋಗ್ಬಿಡ್ತೀವಿ. ಇಲ್ಲ DAP, ಇಲ್ಲ ಯೂರಿಯಾ ಅಂದರೆ ಒಂದು ನೈಟ್ರೋಜನ್ ಮಾತ್ರ ಸಿಗುತ್ತೆ, DAP ಅಂದರೆ ಬರೀ ಫಾಸ್ಫೇಟ್ ಮಾತ್ರ ಸಿಗುತ್ತೆ, ಪೊಟ್ಯಾಷ್ ಅಂದರೆ ಮತ್ತೊಂದು ಸಿಗುತ್ತೆ. ಮತ್ತೊಂದು ಹೋಗೋದಕ್ಕಿಂತ ಸೊ ಏನಾದರೂ ಮಾಡಿ ಬ್ಯಾಲೆನ್ಸ್ ಮಾಡಿ ಒಂದು ಹಾಕೋ ಹೊತ್ತಿಗೆ ಅವನಿಗೆ ಒಂದು 80% ನ್ಯೂಟ್ರಿಯೆಂಟ್ಸ್ನ ಕವರ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸೊ ಇದನ್ನು ಮಾಡಿದಂಥದ್ದು.
ಸೊ ರಿಸಲ್ಟ್ಸು ಸುತ್ತಮುತ್ತ ರೈತರುಗಳಿಗೆಲ್ಲ ಕೊಟ್ಟು ತೊಗೊಂಡಿದ್ದೀವಿ, ಒಂದು ಉತ್ತಮ ಮಟ್ಟಿಗೆ ಬಂದಿದ್ದೀವಿ. ಮತ್ತು ಇನ್ನೇನೇನು ಸಲಹೆಗಳು ಬರುತ್ತೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತೀವಿ. 7 ಪ್ರಾಡಕ್ಟ್ ಹೊಸದಾಗಿ ಮಾಡ್ತಾ ಇದ್ದೀವಿ. ಸೊ 7 ಪ್ರಾಡಕ್ಟ್ಸನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಪ್ಯೂರ್ ಡೋಲಮೈಟು, ಮಿಕ್ಸ್ಡ್ ಡೋಲಮೈಟು, ಪ್ಯೂರ್ ಮೆಗ್ನೀಷಿಯಮ್ಮು, ಮಿಕ್ಸ್ಡ್ ಮೆಗ್ನೀಷಿಯಮ್ಮು, ಪ್ಯೂರ್ ಜಿಪ್ಸಮ್ಮು, ಮಿಕ್ಸ್ಡ್ ಜಿಪ್ಸಮ್ಮು, ಸೊ ಪ್ಯೂರ್ ಆರ್ಗ್ಯಾನಿಕ್ ಮ್ಯಾನ್ಯೂರು ಮತ್ತು ಮೇಜರ್ ಆಗಿ ಈ ಥರದ್ದು ಒಂದು ಇಸ್ರೇಲ್ ಟೆಕ್ನಾಲಜಿ ಒಂದು ಕಂಪ್ನಿ ಜೊತೆ ಏನು ಮಾತಾಡ್ಕೊಂಡಿದ್ದೀವಿ. ಸೊ ಅದನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. 80% ಅದೇ ಕಂಪ್ನಿ ವಾಪಸ್ ಬೈಬ್ಯಾಕ್ ಮಾಡ್ತಾ ಇದೆ. ಸೊ ಟೆಕ್ನಾಲಜಿ ಅಂತಂದರೆ ಇದರಲ್ಲಿ ಮಿಷಿನ್ ಪ್ರೊಸೆಸಿಂಗಲ್ಲಿ ಏನು ಟೆಕ್ನಾಲಜಿ ಇರಲ್ಲ. ಆ ಬ್ಲೆಂಡರಲ್ಲಿ ನ್ಯೂಟ್ರಿಯೆಂಟ್ಸು ಹೋಲ್ಡ್ ಆಗುತ್ತಲ್ಲ, ಹೋಲ್ಡ್ ಮಾಡೋದಕ್ಕೆ ಸೊ ಚಿಲೆಟೆಡ್ ಫಾರ್ಮಲ್ಲಿ ಇರೋವಂಥದ್ದನ್ನು ಅವರು ಪರ್ಟಿಕ್ಯುಲರಾಗಿ ಹಾಕಿ ಒಂದು ಗ್ರ್ಯಾನ್ಯಲ್ ಒಳಗಡೆ ಇಷ್ಟೇ ನ್ಯೂಟ್ರಿಯೆಂಟ್ಸ್ ಇರಬೇಕು, ಅದು ಇಷ್ಟು ದಿನ ಆದರೂ ಅಂದರೆ ಡ್ರೈ ಆಗದೆ ಇರೋದು, ಎವಾಪ್ರೇಟ್ ಆಗದೆ ಇರೋ ಹಾಗೆ ಕರೆಕ್ಟಾಗಿ ಗಿಡಕ್ಕೆ ಸಿಗಬೇಕು ಅನ್ನೋದು ಅದು ಟೆಕ್ನಾಲಜಿ. ಮ್ಯಾನುಫ್ಯಾಕ್ಚರಿಂಗಲ್ಲಿ ಏನು ಟೆಕ್ನಾಲಜಿ ಇರಲ್ಲ. ಸೊ ಅದು ಏನೇನು ಮೆಟೀರಿಯಲ್ಸ್ ಹಾಕಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ನಮಗೆ ಕೊಡ್ತಾ ಇದ್ದಾರೆ. ಮತ್ತು ಬೈಬ್ಯಾಕ್ 80% ಅವರೇ ತಗೊಳ್ತಾ ಇದ್ದಾರೆ. ಸರ್, ಇವಾಗ ನೀವು ಮಾರ್ಕೆಟಿಗೆ ಬರೋದಾದರೆ ಯಾವ ಬ್ರ್ಯಾಂಡಲ್ಲಿ ಬರ್ತಾ ಇದ್ದೀರಾ ಸರ್? ಬ್ರ್ಯಾಂಡ್ ಹೆಸರು ಏನು ಬರ್ತದೆ? ರಾಯಲ್ CSP ಸರ್. ನಮ್ಮದು ಒಂದು ಬೇಸಿಕ್ ಕ್ವಾಲಿಟಿನ ಸಸ್ಯ ಸಂಜೀವಿನಿ ಅಂತ ಇಟ್ಕೊಂಡಿದ್ದೀವಿ. ಪ್ರೀಮಿಯಂ ಕ್ವಾಲಿಟಿ ಎಲ್ಲ ರಾಯಲ್ CSP ಬ್ರ್ಯಾಂಡಲ್ಲಿ ಮಾಡ್ತಾ ಇದ್ದೀವಿ. ಸೊ ಇದು ಕೂಡ ರಾಯಲ್ CSP ಬ್ರ್ಯಾಂಡ್ ಅಂಡರಲ್ಲೇ ಬರುತ್ತೆ. ಸೊ ಈವನ್ ಎಲ್ಲದೂ ಕೂಡ ಯಾವ ಥರ ಲಾಂಚ್ ಮಾಡಬೇಕು ಮಾರ್ಕೆಟಲ್ಲಿ. ಮತ್ತು ನಂದು ವಾಪಸ್ ಅಗೈನ್ ನಾನು ಫರ್ಟಿಲೈಸರ್ ಶಾಪಿಗೆ ಹಿಂದೆನೂ ಯಾವತ್ತು 15 ವರ್ಷದಲ್ಲಿ ಕೊಟ್ಟಿಲ್ಲ, ಇವತ್ತು ಕೂಡ ನಾವು ಕೊಡೋಲ್ಲ. FPO ಸೊಸೈಟಿಗಳಿಗೆ ಅಥವಾ ರೈತರಿಗೆ ನೇರವಾಗಿ ಕಸ್ಟಮರ್ಸಿಗೆ. ಫರ್ಟಿಲೈಸರ್ ಶಾಪ್ಗೆ ಕೊಡಬಾರ್ದು ಅಂದರೆ ನಮಗೇನು ದ್ವೇಷ ಅಂತ ಅಲ್ಲ. ಸೊ ಈಗ ನಮ್ಮದು ಪ್ರಾಬ್ಲಮ್ ಏನಂದರೆ ಮಾರ್ಜಿನ್ ವರ್ಕೌಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರು ಕೂಡ ಬಂಡವಾಳ ಹಾಕಿರ್ತಾರೆ, ಅಗೇನ್ ಅವ್ರು ಮಾರ್ಜಿನ್ ಇಟ್ಕೊಳ್ತಾರೆ. ಸೊ ಈ ನನಗೆ ರೈತರಿಗೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ತಲುಪಿಸ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಬಿಟ್ಟರೆ ಸೊ ಫರ್ಟಿಲೈಸರ್ ಶಾಪಿಗೆ ಕೊಡಬಾರ್ದು ಅಂತಲ್ಲ. ಸೊಸೈಟಿ ಮತ್ತು ಇವರು ಲೋ ಮಾರ್ಜಿನಲ್ಲಿ ಸೇಲ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ FPO ಸೊಸೈಟಿ ಅಥವಾ ನೇರವಾಗಿ B2C ನಾವು ಬಿಸ್ನೆಸ್ ಮಾಡ್ತೀವಿ.